ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 103ರಿಂದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಸ್ ಅಟ್ ಯೂನಿಯನ್ ಲೆವೆಲ್, ಬ್ಲಾಕ್ 2, ಯೂನಿಟ್ 5A, ಇಂಡಿಯನ್ ಫೆಡರಲಿಸಮ್ ಲೆಜಿಸ್ಲೇಚರ್, ಅಂದರೆ ಘಟಕ 5A, ಭಾರತೀಯ ಒಕ್ಕೂಟದ ಶಾಸಕಾಂಗ ಬಗ್ಗೆ ತಿಳಿಯಲಿದ್ದೇವೆ. ಇದರ ಪರಿಚಯ. ಭಾರತವು ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಭಾರತದಲ್ಲಿ ಪ್ರಜಾಪ್ರಭುತ್ವದ ಸಂಸ್ಥೆಗಳು ವಾಸ್ತವವಾಗಿ ವಸಾಹತುಶಾಹಿ ಆಳ್ವಿಕೆಯಲ್ಲಿಯೇ ಬೆಳೆಯಲು ಪ್ರಾರಂಭಿಸಿದವು. ಪ್ರಜಾಪ್ರಭುತ್ವದ ನಿಬಂಧನೆಗಳು 1909, 1919 ಮತ್ತು 1935ರ ಭಾರತ ಸರ್ಕಾರದ ಕಾಯಿದೆಗಳಲ್ಲಿ ತಮ್ಮ ಸ್ಥಾನವನ್ನು ಕಂಡುಕೊಂಡವು. ಸ್ವಾತಂತ್ರ್ಯದ ನಂತರ ಸಂವಿಧಾನ ಸಭೆಯಲ್ಲಿನ ಚರ್ಚೆಗಳು ಜನವರಿ 26, 1950ರಂದು ಜಾರಿಗೆ ಬಂದ ಭಾರತೀಯ ಸಂವಿಧಾನದೊಂದಿಗೆ ದೇಶವು ಗಣರಾಜ್ಯಕ್ಕೆ ಕಾರಣವಾಯಿತು. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯದ ತತ್ವಗಳನ್ನು ಅಳವಡಿಸಿಕೊಳ್ಳುವ ರಾಷ್ಟ್ರದ ಸರ್ಕಾರದೊಂದಿಗೆ ಸಂಸದೀಯ ರೂಪ, ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರದ ಸಾರ್ವಭೌಮತ್ವವನ್ನು ಶಾಸಕಾಂಗ ಎತ್ತಿ ಹಿಡಿಯುತ್ತದೆ. ಹೊಸ ಸಂವಿಧಾನದ ನಿಬಂಧನೆಗಳ ಅಡಿಯಲ್ಲಿ ಹೊಸ ಸಂಸತ್ತು ರಚನೆಯಾಗುವವರೆಗೂ ಭಾರತದ ತಾತ್ಕಾಲಿಕ ಸಂಸತ್ತಿನಂತೆ ಸಂವಿಧಾನ ಸಭೆಯು ಮುಂದುವರಿಯಿತು. ಮೊದಲ ಚುನಾಯಿತ ಸಂಸತ್ತು ಮೇ 1952ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಈ ವರ್ಷದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಶಾಸಕಾಂಗವು ಒಂದು ಸಾಮಾನ್ಯ ಪದವಾಗಿದೆ. ಇದು ಸಂಸತ್ತು, ಕಾಂಗ್ರೆಸ್, ರಾಷ್ಟ್ರೀಯ ಅಸೆಂಬ್ಲಿ ಮತ್ತು ಇತರ ರೀತಿಯ ನಿರ್ದಿಷ್ಟ ಹೆಸರುಗಳನ್ನು ಒಳಗೊಂಡಿರುತ್ತದೆ. ಜಪಾನ್ನಲ್ಲಿ ಡಯಟ್, ಸ್ಪೇನ್ನಲ್ಲಿ ಕೋರ್ಟೆಸ್, ಬಾಂಗ್ಲಾದೇಶದಲ್ಲಿ ಜಾತಿಯ ಸಂಗದ್ ಮತ್ತು ಇತರ ದೇಶಗಳಲ್ಲಿ ಇದನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಭಾರತದ ಸಂದರ್ಭದಲ್ಲಿ ಕೇಂದ್ರ ಮಟ್ಟದ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯಲಾಗುತ್ತದೆ. ಈ ಘಟಕದಲ್ಲಿ ನಾವು ಸಂಸತ್ತಿನ ಪದವನ್ನು ಬಳಸುತ್ತೇವೆ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರದ ಸಾರ್ವಭೌಮತ್ವವನ್ನು ಶಾಸಕಾಂಗ ಸಂಸತ್ತು ಎತ್ತಿ ಹಿಡಿಯುತ್ತದೆ. ಸಂವಿಧಾನದ ಸಭೆಯು ತಾತ್ಕಾಲಿಕ ಸಂಸತ್ತಿನಂತೆ ಮುಂದುವರಿಯಿತು. ಹೊಸ ಸಂವಿಧಾನದ ನಿಬಂಧನೆಗಳ ಅಡಿಯಲ್ಲಿ ಹೊಸ ಸಂಸತ್ತು ರಚನೆಯಾಗುವವರೆಗೆ ಭಾರತದ ಮೊದಲ ಚುನಾಯಿತ ಸಂಸತ್ತು ಮೇ 1952ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಅದೇ ವರ್ಷದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಶಾಸಕಾಂಗವು ಒಂದು ಸಾಮಾನ್ಯ ಪದವಾಗಿದೆ. ಇದು ಸಂಸತ್ತು, ಕಾಂಗ್ರೆಸ್, ರಾಷ್ಟ್ರೀಯ ಅಸೆಂಬ್ಲಿ ಮತ್ತು ಇತರ ರೀತಿಯ ನಿರ್ದಿಷ್ಟ ಹೆಸರುಗಳನ್ನು ಒಳಗೊಂಡಿರುತ್ತದೆ. ಜಪಾನಿನಲ್ಲಿ ಡಯಟ್, ಸ್ಪೇನ್ನಲ್ಲಿ ಕೋರ್ಟಿಸ್, ಬಾಂಗ್ಲಾದೇಶದಲ್ಲಿ ಜಾತಿಯ ಸಂಗತ್ ಮತ್ತು ಇತರ ದೇಶಗಳಲ್ಲಿ ಇದನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಭಾರತದ ಸಂದರ್ಭದಲ್ಲಿ ಕೇಂದ್ರ ಮಟ್ಟದ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯಲಾಗುತ್ತದೆ. ಈ ಘಟಕದಲ್ಲಿ ನಾವು ಸಂಸತ್ತಿನ ಪದವನ್ನು ಬಳಸುತ್ತೇವೆ. ಈ ಘಟಕವು ಭಾರತೀಯ ಸಂದರ್ಭದಲ್ಲಿ ಸಂಸತ್ತಿನ ಪ್ರಾಮುಖ್ಯತೆ ಮತ್ತು ಪಾತ್ರವನ್ನು ನಮಗೆ ಪರಿಚಯಿಸುತ್ತದೆ. ಮೊದಲಿಗೆ ನಾವು ಭಾರತೀಯ ಆಡಳಿತದಲ್ಲಿ ಸಂಸತ್ತಿನ ಪ್ರಾಮುಖ್ಯತೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಇಂಪಾರ್ಟೆನ್ಸ್ ಆಫ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ಪ್ರಾಮುಖ್ಯತೆ. ಶಾಸಕಾಂಗದ ಪ್ರಾಮುಖ್ಯತೆಯನ್ನು ಲಾರ್ಡ್ ಬ್ರೈಸ್ 1921ರಲ್ಲಿ ತಮ್ಮ ಕೃತಿಯಲ್ಲಿ ಎತ್ತಿ ತೋರಿಸುತ್ತಾರೆ. ಶಾಸಕಾಂಗಗಳು ಪ್ರಜಾಪ್ರಭುತ್ವಗಳಲ್ಲಿ ಸರ್ಕಾರ ಯಂತ್ರದ ಅನಿವಾರ್ಯ ಭಾಗವಾಗಿದೆ ಎಂದು ಅವರು ಕಂಡುಕೊಂಡರು. ಮೈಕೆಲ್ ಎಮೆಲರ್ ಅವರು ಪ್ರಜಾಸತ್ತಾತ್ಮಕ ಸ್ಥಾಪನೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಕಾರ್ಯನಿರ್ವಾಹಕರಿಗೆ ಅನ್ವಯಿಸಲು ಮೂಲಭೂತ ತತ್ವಗಳನ್ನು ರೂಪಿಸುತ್ತದೆ ಮತ್ತು ನ್ಯಾಯಾಂಗವು ಅವುಗಳನ್ನು ಉಲ್ಲೇಖದ ಚೌಕಟ್ಟಿನಂತೆ ಬಳಸುತ್ತದೆ ಎಂದು ಒತ್ತಿ ಹೇಳಿದರು. ಕೆ.ಆರ್. ನಾರಾಯಣನ್
1992ರಲ್ಲಿ ಭಾರತದ ಮಾಜಿ ರಾಷ್ಟ್ರಪತಿ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳನ್ನು ಸರ್ವೋಚ್ಚ ಸಂಸ್ಥೆಗಳೆಂದು ಒಪ್ಪಿಕೊಂಡರು. ಸಂಸತ್ತು ಮತ್ತು ಶಾಸಕಾಂಗಗಳು ಭಾರತದಲ್ಲಿ ಒಂದೇ ಸರ್ಕಾರಿ ಅಧಿಕಾರದ ಅಡಿಯಲ್ಲಿ ರಾಜಕೀಯವಾಗಿ ಸಂಘಟಿತವಾಗಿರುವ ವ್ಯಕ್ತಿಗಳ ಗುಂಪು, ಮುಖ್ಯಸ್ಥ ಮತ್ತು ಮುಂಭಾಗವನ್ನು ರೂಪಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಅವರು ನಮ್ಮ ಗಣರಾಜ್ಯದ ಸ್ಥಾಪಕ ಪಿತಾಮಹರ ಪ್ರಜಾಪ್ರಭುತ್ವದಲ್ಲಿ ಧೈರ್ಯಶಾಲಿ ಪ್ರಯೋಗದ ಸಾಂಸ್ಥಿಕ ಮೂರ್ತ ರೂಪಗಳು. ಮೊದಲ ಚುನಾಯಿತ ಸಂಸತ್ತು ಮೇ 1952ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಆ ವರ್ಷದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಭಾರತದಲ್ಲಿ ಸಂಸತ್ತು ಒಂದು ಶ್ರೇಷ್ಠತೆಯ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ವರ್ಷಗಳಲ್ಲಿ ಇದು ವೇದಿಕೆಯಾಗುವ ಮೂಲಕ ತನಗಾಗಿ ಒಂದು ಗೂಡನ್ನು ರೂಪಿಸಿಕೊಂಡಿದೆ. ಅದರ ಮೂಲಕ ದೇಶದ ನಾಗರಿಕರು ತಮ್ಮ ಆಕಾಂಕ್ಷೆಗಳನ್ನು ಒಂದು ಕಡೆ ವ್ಯಕ್ತಪಡಿಸುತ್ತಾರೆ ಮತ್ತು ಅರಿತುಕೊಳ್ಳುತ್ತಾರೆ ಮತ್ತು ಅವರ ಕುಂದು ಕೊರತೆಗಳನ್ನು ಹೊರಹಾಕುತ್ತಾರೆ ಮತ್ತು ಹುಡುಕುತ್ತಾರೆ. ಅವರ ಸಮಸ್ಯೆಗಳಿಗೆ ಪರಿಹಾರ. ಮತ್ತೊಂದೆಡೆ ಇದು ಕಶ್ಯಪ್ ಉಲ್ಲೇಖಿಸಿದ ಜನರ ಪರಮೋಚ್ಚ ಪ್ರಾತಿನಿಧಿಕ ಸಂಸ್ಥೆಯಾಗಿದೆ. ಹೀಗಾಗಿ ರಾಜ್ಯದ 3 ಅಂಗಗಳಲ್ಲಿ ಶಾಸಕಾಂಗವೇ ಉಳಿದ 2ಕ್ಕಿಂತ ಪ್ರಾಧಾನ್ಯತೆ ಪಡೆದಿದೆ ಎಂದು ಹೇಳಬಹುದು. ನಮ್ಮ ಸಂಸ್ಥಾಪಕರು ಭಾರತದ ಸಂವಿಧಾನದಲ್ಲಿ 79ರಿಂದ 123ನೇ ವಿಧಿಗಳ ಮೂಲಕ ಸಂಸದೀಯ ಪ್ರಜಾಪ್ರಭುತ್ವದ ಕೆಲಸಕ್ಕಾಗಿ ನಿಬಂಧನೆಗಳನ್ನು ಮಾಡಿದ್ದಾರೆ. ಈ ಲೇಖನಗಳು ಸಂಸತ್ತಿನ ಸಂಯೋಜನೆ, ಸಂಸತ್ತಿನ ಸದಸ್ಯರ ಅರ್ಹತೆಗಳು, 2 ಸದನಗಳ ಅಧಿಕಾರಾವಧಿ, ಅವುಗಳ ಅಧಿವೇಶನಗಳು, ಮುಂದೂಡಿಕೆ ಮತ್ತು ವಿಸರ್ಜನೆ, ಅವರ ಅಧಿಕಾರಿಗಳು ಮತ್ತು ಅವರ ಪಾತ್ರಗಳು ಮತ್ತು ವ್ಯವಹಾರದ ನಡವಳಿಕೆಯನ್ನು ಒದಗಿಸುತ್ತದೆ. ಶಾಸಕಾಂಗ ಮತ್ತು ಹಣಕಾಸು ಕಾರ್ಯವಿಧಾನಗಳು ಮುಂದಿನ ಚರ್ಚೆಯ ಈ ಎಲ್ಲ ಅಂಶಗಳನ್ನು ವಿವರವಾಗಿ ವಿವರಿಸುತ್ತದೆ. ಕಾಂಪೋಸಿಷನ್ ಅಂದರೆ ಸಂಯೋಜನೆ. ಭಾರತೀಯ ಸಂವಿಧಾನವು ಉಭಯ ಸದನಗಳ ಸಂಸತ್ತಿಗೆ ಒದಗಿಸುತ್ತದೆ. ಅದರ ಕಾರ್ಯನಿರ್ವಾಹಕ ಮುಖ್ಯಸ್ಥ ಭಾರತದ ರಾಷ್ಟ್ರಪತಿ ಮತ್ತು 2 ಸದನಗಳನ್ನು ಮೇಲ್ಮನೆ ಅಂದರೆ ರಾಜ್ಯಸಭಾ ಮತ್ತು ಹೌಸ್ ಆಫ್ ಪೀಪಲ್ ಎಂದರೆ ಲೋಕಸಭಾ ಎಂದು ಕರೆಯಲಾಗುತ್ತದೆ. ರಾಜ್ಯಸಭೆಯನ್ನು ಮೇಲ್ಮನೆ ಮತ್ತು ಲೋಕಸಭೆಯನ್ನು ಸಂಸತ್ತಿನ ಕೆಳಮನೆ ಎಂದು ಕರೆಯಲಾಗುತ್ತದೆ. ಸರ್ಕಾರವು ಫೆಡರಲ್ ಸ್ವರೂಪದಲ್ಲಿದೆ. ಕೆಳಮನೆಯಲ್ಲಿನ ಜನರ ಪರೋಕ್ಷ ಪ್ರಾತಿನಿಧ್ಯ ಮತ್ತು ಮೇಲ್ಮನೆಯಲ್ಲಿರುವ ರಾಜ್ಯಗಳ ಫೆಡರಲ್ ಘಟಕಗಳ ಪ್ರಾತಿನಿಧ್ಯದ ನಡುವೆ ಸಮತೋಲನವನ್ನು ಸಾಧಿಸಲು ನಮ್ಮ ಸಂವಿಧಾನದ ರಚನೆಕಾರರಲ್ಲಿ ಏಕಾಭಿಪ್ರಾಯವಿತ್ತು. ಆದ್ದರಿಂದ 2 ಮನೆಗಳನ್ನು ಹೊಂದಲು ತರ್ಕಬದ್ಧವಾಗಿದೆ. ಒಂದು, ಒಟ್ಟಾರೆಯಾಗಿ ಸರ್ಕಾರವು ಫೆಡರಲ್ ಸ್ವರೂಪದಲ್ಲಿದೆ.
ಕೆಳಮನೆಯಲ್ಲಿನ ಜನರ ಪರೋಕ್ಷ ಪ್ರಾತಿನಿಧ್ಯ ಮತ್ತು ಮೇಲ್ಮನೆಯಲ್ಲಿರುವ ರಾಜ್ಯಗಳ ಫೆಡರಲ್ ಘಟಕಗಳ ಪ್ರಾತಿನಿಧ್ಯದ ನಡುವೆ ಸಮತೋಲನವನ್ನು ಸಾಧಿಸಲು ನಮ್ಮ ಸಂವಿಧಾನದ ರಚನೆಕಾರರಲ್ಲಿ ಏಕಾಭಿಪ್ರಾಯವಿತ್ತು. ಆದ್ದರಿಂದ ಎರಡು ಮನೆಗಳನ್ನು ಹೊಂದಲು ತರ್ಕಬದ್ಧವಾಗಿದೆ. ಒಂದು ಒಟ್ಟಾರೆಯಾಗಿ ಜನರನ್ನು ಪ್ರತಿನಿಧಿಸುತ್ತದೆ ಮತ್ತು ಇತರ ಫೆಡರಲ್ ಘಟಕಗಳು ಜನರನ್ನು ಪ್ರತಿನಿಧಿಸುತ್ತದೆ. ರಾಷ್ಟ್ರಪತಿ ಸಂಸತ್ತಿನ ಅವಿಭಾಜ್ಯ ಅಂಗ. ಸಂಸತ್ತಿನ ಎರಡು ಸದನಗಳಿಂದ ಅಧ್ಯಕ್ಷರನ್ನು ಚುನಾಯಿಸಲಾಗುತ್ತದೆ ಮತ್ತು ಆ ಮೂಲಕ ಮುಖ್ಯ ಕಾರ್ಯನಿರ್ವಾಹಕ ಎಂದು ಪರಿಗಣಿಸಲಾಗುತ್ತದೆ. ಮತ್ತು ಸರ್ಕಾರದ ಪ್ರತಿಯೊಂದು ವ್ಯವಹಾರವನ್ನು ಅಧ್ಯಕ್ಷರ ಹೆಸರಿನಲ್ಲಿ ನಡೆಸಲಾಗುತ್ತದೆ. ಈಗ ನಾವು ರಾಜ್ಯಸಭೆ ಮತ್ತು ಲೋಕಸಭೆಯ ಸಂಯೋಜನೆಯನ್ನು ಪ್ರತ್ಯೇಕವಾಗಿ ಚರ್ಚಿಸಲಿದ್ದೇವೆ. ಕಾಂಪೋಸಿಷನ್ ಆಫ್ ರಾಜ್ಯಸಭಾ. ರಾಜ್ಯಸಭೆಯ ಸಂಯೋಜನೆ. ರಾಜ್ಯಸಭೆಯ ಸಂಯೋಜನೆ. ರಾಜ್ಯಸಭೆಯು 550ಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರುವುದಿಲ್ಲ. ಅವರಲ್ಲಿ 12 ಸದಸ್ಯರನ್ನು ಅಧ್ಯಕ್ಷರು ನಾಮನಿರ್ದೇಶನ ಮಾಡುತ್ತಾರೆ ಮತ್ತು ಉಳಿದ ಅಂದರೆ 238 ಸದಸ್ಯರು ಪರೋಕ್ಷ ಚುನಾವಣೆಯ ವಿಧಾನದಿಂದ ಚುನಾಯಿತರಾದ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳಾಗಿರಬೇಕು. ಅಂದರೆ ಆರ್ಟಿಕಲ್ 80ರ ಪ್ರಕಾರ ಈ ಸದಸ್ಯರು ಚುನಾಯಿತರಾಗಲಿದ್ದಾರೆ. 12 ನಾಮನಿರ್ದೇಶಿತ ಸದಸ್ಯರನ್ನು ಅಧ್ಯಕ್ಷರು ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ಸಾಮಾಜಿಕ ಸೇವೆಯಲ್ಲಿ ವಿಶೇಷ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರುವ ವ್ಯಕ್ತಿಗಳಿಂದ ಆಯ್ಕೆ ಮಾಡುತ್ತಾರೆ. ಆದ್ದರಿಂದ ಸಂವಿಧಾನವು ಮೇಲ್ಮನೆಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಸ್ಥಾನ ನೀಡಲು ನಾಮನಿರ್ದೇಶನದ ತತ್ವವನ್ನು ಅಳವಡಿಸಿಕೊಂಡಿದೆ. ಪ್ರತಿ ರಾಜ್ಯದ ಪ್ರತಿನಿಧಿಗಳನ್ನು ಆಯಾ ರಾಜ್ಯದ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು ಏಕವರ್ಗಾವಣೆ ಮತಪದ್ಧತಿಯ ಮೂಲಕ ಅನುಪಾತದ ಪ್ರಾತಿನಿಧ್ಯದ ವ್ಯವಸ್ಥೆಗೆ ಅನುಗುಣವಾಗಿ ಆಯ್ಕೆ ಮಾಡುತ್ತಾರೆ. ಸಂಸತ್ತು ಸೂಚಿಸಿದಂತೆ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಏಕವರ್ಗಾವಣೆ ಮತ ಪದ್ಧತಿಯ ಮೂಲಕ ಅನುಪಾತದ ಪ್ರಾತಿನಿಧ್ಯ ವಿಧಾನಕ್ಕೆ ಅನುಗುಣವಾಗಿ ಆ ಪ್ರದೇಶದ ಚುನಾವಣಾ ಕಾಲೇಜಿನ ಸದಸ್ಯರು ಪರೋಕ್ಷವಾಗಿ ಚುನಾಯಿತರಾಗಲು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳನ್ನು ಸಂಸತ್ತು ಸೂಚಿಸುತ್ತದೆ. ರಾಜ್ಯಸಭೆಗೆ ಫೆಡರಲ್ ಪ್ರಾತಿನಿಧ್ಯವು ನಮ್ಮ ದೇಶದ ಫೆಡರಲ್ ಸ್ವರೂಪವನ್ನು ಪ್ರತಿಬಿಂಬಿಸುವ ಉತ್ತರ ಪ್ರದೇಶ ರಾಜ್ಯದ 31 ಸದಸ್ಯರಿಗೆ ನಾಗಾಲ್ಯಾಂಡ್ ರಾಜ್ಯದಿಂದ ಸದಸ್ಯರ ವಿಷಯದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಹೊಂದಿದೆ. ಕಾಂಪೋಸಿಷನ್ ಆಫ್ ಲೋಕಸಭಾ. ಲೋಕಸಭೆಯು ವೈವಿಧ್ಯಮಯ ಸಂಯೋಜನೆಯನ್ನು ಹೊಂದಿದೆ. ಸಂವಿಧಾನವು ಈ ಕೆಳಗಿನಂತೆ ಸಂಯೋಜನೆಯನ್ನು ಸೂಚಿಸುತ್ತದೆ. ರಾಜ್ಯಗಳ ಜನರಿಂದ 530ಕ್ಕಿಂತ ಹೆಚ್ಚು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬಾರದು.
ರಾಜ್ಯಗಳ ಪ್ರತಿನಿಧಿಗಳು ವಯಸ್ಕರ ಮತದಾನದ ಆಧಾರದ ಮೇಲೆ ರಾಜ್ಯಗಳ ಜನರಿಂದ ನೇರವಾಗಿ ಚುನಾಯಿತರಾಗುತ್ತಾರೆ. 18 ವರ್ಷಕ್ಕಿಂತ ಕಡಿಮೆ ಇಲ್ಲದ ಮತ್ತು ಅನ್ಯಥಾ ಅನರ್ಹಗೊಳಿಸದಿರುವ ಪ್ರತಿಯೊಬ್ಬ ನಾಗರಿಕನು ಉದಾಹರಣೆಗೆ ವಾಸವಿಲ್ಲದ ಕಾರಣ, ಅಸ್ವಸ್ಥ ಮನಸ್ಸಿನ ಕಾರಣ, ಅಪರಾಧ ಅಥವಾ ಭ್ರಷ್ಟ ಅಥವಾ ಕಾನೂನು ಬಾಹಿರ ಅಭ್ಯಾಸದ ಕಾರಣದಿಂದ ಮತದಾನ ಹಕ್ಕು ಹೊಂದಿರುತ್ತಾನೆ. ಯಾವುದೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಾತಿ ಇರುವುದಿಲ್ಲ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ಸಂಸತ್ತಿನ ಉದ್ದೇಶಕ್ಕಾಗಿ ಸೂಚಿಸಿದ ಕಾನೂನಿನ ಪ್ರಕಾರ ಕೇಂದ್ರಾಡಳಿತ ಪ್ರದೇಶಗಳ 20ಕ್ಕಿಂತ ಹೆಚ್ಚು ಪ್ರತಿನಿಧಿಗಳನ್ನು ನೇರವಾಗಿ ಚುನಾಯಿಸಲಾಗುವುದಿಲ್ಲ. ರಾಜ್ಯಸಭೆಗೆ ಫೆಡರಲ್ ಪ್ರಾತಿನಿಧ್ಯವು ನಾಗಾಲ್ಯಾಂಡ್ ರಾಜ್ಯದಿಂದ 1 ಸದಸ್ಯರಿಗೆ ರಾಜ್ಯದಿಂದ 31 ಸದಸ್ಯರಿಗೆ ಹೆಚ್ಚಿನ ವ್ಯತ್ಯಾಸವನ್ನು ಹೊಂದಿದೆ. ಉತ್ತರ ಪ್ರದೇಶವು ನಮ್ಮ ದೇಶದ ಒಕ್ಕೂಟ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ. ಲೋಕಸಭೆಯ ಸಂಯೋಜನೆ. ಲೋಕಸಭೆಯು ವೈವಿಧ್ಯಮಯ ಸಂಯೋಜನೆಯನ್ನು ಹೊಂದಿದೆ. ಸಂವಿಧಾನವು ಸೂಚಿಸಿದೆ. ಸಂಯೋಜನೆಯನ್ನು ಈ ಕೆಳಗಂತೆ ನೀಡಲಾಗಿದೆ. ರಾಜ್ಯಗಳ ಜನರಿಂದ 530ಕ್ಕಿಂತ ಹೆಚ್ಚು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬಾರದು. ರಾಜ್ಯಗಳ ಪ್ರತಿನಿಧಿಗಳು ವಯಸ್ಕರ ಮತದಾನದ ಆಧಾರದ ಮೇಲೆ ರಾಜ್ಯಗಳ ಜನರಿಂದ ನೇರವಾಗಿ ಚುನಾಯಿತರಾಗುತ್ತಾರೆ. 18 ವರ್ಷಕ್ಕಿಂತ ಕಡಿಮೆ ಇಲ್ಲದ ಮತ್ತು ಅನ್ಯಥಾ ಅನರ್ಹಗೊಳಿಸದಿರುವ ಪ್ರತಿಯೊಬ್ಬ ನಾಗರಿಕನು ವಾಸವಿಲ್ಲದ ಕಾರಣ, ಅಸ್ವಸ್ಥ ಮನಸ್ಸಿನ ಕಾರಣ, ಅಪರಾಧ ಅಥವಾ ಭ್ರಷ್ಟ ಅಥವಾ ಕಾನೂನು ಬಾಹಿರ ಅಭ್ಯಾಸದ ಕಾರಣದಿಂದ ಮತದಾನದ ಹಕ್ಕು ಹೊಂದಿರುತ್ತಾನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ಯಾವುದೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯಾವುದೇ ಸ್ಥಾನ ಮೀಸಲಾತಿ ಇರುವುದಿಲ್ಲ. ಸಂಸತ್ತಿನ ಉದ್ದೇಶಕ್ಕಾಗಿ ಸೂಚಿಸಿದ ಕಾನೂನಿನ ಪ್ರಕಾರ ಕೇಂದ್ರಾಡಳಿತ ಪ್ರದೇಶಗಳ 20ಕ್ಕಿಂತ ಹೆಚ್ಚು ಪ್ರತಿನಿಧಿಗಳನ್ನು ನೇರವಾಗಿ ಚುನಾಯಿಸಲಾಗುವುದಿಲ್ಲ. ಹೌಸ್ ಆಫ್ ಪೀಪಲ್ನಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸಮರ್ಪಕವಾಗಿ ಪ್ರಾತಿನಿಧ್ಯವಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟರೆ, ರಾಷ್ಟ್ರಪತಿಯಿಂದ ನಾಮನಿರ್ದೇಶನಗೊಂಡ ಆಂಗ್ಲೋ ಇಂಡಿಯನ್ ಸಮುದಾಯದ 2 ಸದಸ್ಯರಿಗಿಂತ ಹೆಚ್ಚಿರಬಾರದು. ಈ ನಿಬಂಧನೆಗಳ ಕಾರಣದಿಂದಾಗಿ ಕೆಳಮನೆಗೆ ಚುನಾವಣೆಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಇಡೀ ಕೌಂಟಿಯನ್ನು ಸೂಕ್ತವಾದ ಪ್ರಾದೇಶಿಕ ಕ್ಷೇತ್ರಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ಕ್ಷೇತ್ರದ ಜನಸಂಖ್ಯೆಯ ಅನುಪಾತವು ಹಂಚಿಕೆಯಾದ ಸ್ಥಾನಗಳ ಸಂಖ್ಯೆಗೆ ಪ್ರತಿನಿಧಿಸುವ ರೀತಿಯಲ್ಲಿ ಪ್ರಾದೇಶಿಕ ಕ್ಷೇತ್ರಗಳನ್ನು ವಿಭಜಿಸಲಾಗಿದೆ. ಸದಸ್ಯರಾಗಿ ಆಯ್ಕೆಯಾಗಲು ಅಗತ್ಯವಿರುವ ಅರ್ಹತೆಗಳು. ಈ ಅರ್ಹತೆಗಳನ್ನು ಕೆಳಗೆ ನೀಡಲಾಗಿದೆ. ವ್ಯಕ್ತಿಯು ಭಾರತದ ಪ್ರಜೆಯಾಗಿರಬೇಕು. ರಾಜ್ಯ ಸದಸ್ಯರಾಗಲು ಅವರು 30 ವರ್ಷಕ್ಕಿಂತ ಕಡಿಮೆ ಇರಬಾರದು. ಲೋಕಸಭೆಯ ಸಂದರ್ಭದಲ್ಲಿ 25 ವರ್ಷಕ್ಕಿಂತ ಕಡಿಮೆ ಇಲ್ಲ. ಹೆಚ್ಚುವರಿ ಅರ್ಹತೆಗಳನ್ನು ಕಾನೂನಿನ ಮೂಲಕ ಸಂಸತ್ತು ಸೂಚಿಸಬಹುದು. ಒಬ್ಬ ವ್ಯಕ್ತಿಯು ಸಂಸತ್ತಿನ 2 ಸದಸ್ಯನಾಗಿ ಅವರು ಯಾವುದಾದರೂ ಆಧಾರದ ಮೇಲೆ ಅನರ್ಹನಾಗುತ್ತಾನೆ. ಕಾನೂನು ಮೂಲಕ ಸಂಸತ್ತಿನಿಂದ ವಿನಾಯಿತಿ ಪಡೆದ ಕಚೇರಿಯನ್ನು ಹೊರತುಪಡಿಸಿ ಭಾರತ ಸರ್ಕಾರ ಅಥವಾ ಯಾವುದೇ ರಾಜ್ಯದ ಸರ್ಕಾರದ ಅಡಿಯಲ್ಲಿ ಲಾಭದ ಕಚೇರಿಯನ್ನು ಹೊಂದಿದೆ, ಅಸ್ವಸ್ಥ ಮನಸ್ಸನ್ನು ಹೊಂದಿದೆ ಮತ್ತು ಸಮರ್ಥ ನ್ಯಾಯಾಲಯದಿಂದ ದಿವಾಳಿಯಾಗಿದೆ. ಅವರು ಭಾರತದ ಪ್ರಜೆಯಲ್ಲ ಅಥವಾ ವಿದೇಶಿ ಶಕ್ತಿಯ ಪೌರತ್ವವನ್ನು ಸ್ವಯಂ ಪ್ರೇರಣೆಯಿಂದ ಪಡೆದುಕೊಂಡಿರುತ್ತಾರೆ. ಸಂಸತ್ತಿನ ಯಾವುದೇ ಕಾನೂನಿನ ಮೂಲಕ ಅಥವಾ ಅಡಿಯಲ್ಲಿ
ಅನರ್ಹಗೊಳಿಸಲಾಗಿದೆ. ಸದನಗಳ ಅವಧಿ ರಾಜ್ಯಸಭೆಯು ಕಾಯಂ ಸಂಸ್ಥೆಯಾಗಿದೆ ಮತ್ತು ವಿಸರ್ಜನೆಗೆ ಒಳಪಡುವುದಿಲ್ಲ. ಅದರ 1/3 ಮಾತ್ರ ಪ್ರತಿ 2ನೇ ವರ್ಷದ ಅವಧಿ ಮುಗಿದ ಮೇಲೆ ಸದಸ್ಯರು ನಿವೃತ್ತರಾಗುತ್ತಾರೆ. ಪ್ರತಿ 3ನೇ ವರ್ಷದ ಆರಂಭದಲ್ಲಿ ಅದರ 1/3 ಸದಸ್ಯರನ್ನು ಭರ್ತಿ ಮಾಡಲು ಚುನಾವಣೆಯನ್ನು ನಡೆಸಲಾಗುತ್ತದೆ. ಸದಸ್ಯರ ನಿವೃತ್ತಿಯ ಆದೇಶವನ್ನು ರಾಜ್ಯಸಭೆ ಸದಸ್ಯರ ಅಧಿಕಾರಾವಧಿ ಆದೇಶ 1952 ಮೂಲಕ ನಿರ್ವಹಿಸಲಾಗುತ್ತದೆ. ಮತ್ತೊಂದೆಡೆ ಲೋಕಸಭೆಯನ್ನು 5 ವರ್ಷಗಳ ಅವಧಿಗೆ ಚುನಾಯಿಸಲಾಗುತ್ತದೆ. ಆದರೆ ಅಧ್ಯಕ್ಷರು ಅದರ ಅವಧಿಯನ್ನು ಪೂರ್ಣಗೊಳಿಸುವ ಮೊದಲು ಅದನ್ನು ವಿಸರ್ಜಿಸಬಹುದು. ಅಲ್ಲದೆ ತುರ್ತು ಅವಧಿಯಲ್ಲಿ ಕಾಯಿದೆಯ ಮೂಲಕ ಅದರ ಸಾಮಾನ್ಯ ಅವಧಿಯನ್ನು ವಿಸ್ತರಿಸಬಹುದು. ಆದಾಗ್ಯೂ ಈ ವಿಸ್ತರಣೆಗೆ ಮಿತಿ ಇದೆ. ಒಂದು ಬಾರಿಗೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ವಿಸ್ತರಣೆಯನ್ನು ಮಾಡಲಾಗುವುದಿಲ್ಲ ಮತ್ತು ತುರ್ತು ಪರಿಸ್ಥಿತಿಯು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದ ನಂತರ 6 ತಿಂಗಳ ಅವಧಿಯ ನಂತರ ಅಂತಹ ವಿಸ್ತರಣೆಯನ್ನು ಮುಂದುವರಿಸಲಾಗುವುದಿಲ್ಲ ಎಂದು ಕಾಯಿದೆಯು ಹೇಳುತ್ತದೆ. ಸೆಷನ್ಸ್ ಅಧ್ಯಕ್ಷರು ಕೆಳ ಮನೆಯನ್ನು ಕರೆಯುವ, ಪೂರೋಗ್ ಮಾಡುವ ಮತ್ತು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಒಂದು ಅಧಿವೇಶನದಲ್ಲಿ ಸದನದ ಕೊನೆಯ ಸಭೆ ಮತ್ತು ಮುಂದಿನ ಅಧಿವೇಶನದಲ್ಲಿ ಅದರ ಮೊದಲ ಸಭೆಗೆ ನಿಗದಿಪಡಿಸಿದ ದಿನಾಂಕದ ನಡುವೆ 6 ತಿಂಗಳು ಮಧ್ಯ ಪ್ರವೇಶಿಸಬಾರದು ಎಂದು, ಅಂತಹ ಮಧ್ಯಂತರಗಳಲ್ಲಿ ಅಧ್ಯಕ್ಷರು ಪ್ರತಿ ಸದನವನ್ನು ಕರೆಯಲು ಸಂವಿಧಾನದ ಅಗತ್ಯವಿದೆ ಎಂದು ಹೇಳಲಾಗಿದೆ. ಈ ನಿಬಂಧನೆಯ ಒಟ್ಟು ಫಲಿತಾಂಶವೆಂದರೆ ಸಂಸತ್ತು ವರ್ಷಕ್ಕೆ ಕನಿಷ್ಠ 2 ಬಾರಿ ಸಭೆ ಸೇರಬೇಕು ಮತ್ತು ಸದನವನ್ನು ಮುಂದೂಡಿದ ಮತ್ತು ಮುಂದಿನ ಅಧಿವೇಶನ ಪ್ರಾರಂಭವಾಗುವ ದಿನಾಂಕದ ನಡುವೆ 6 ತಿಂಗಳಿಗಿಂತ ಹೆಚ್ಚು ಕಾಲ ಕಳೆಯಬಾರದು. ಈ ಸಂದರ್ಭದಲ್ಲಿ ಸಂಸತ್ತಿಗೆ ಸಂಬಂಧಿಸಿದಂತೆ ಬಳಸುವ ಕೆಲವು ಪದಗಳನ್ನು ಅರ್ಥ ಮಾಡಿಕೊಳ್ಳುವುದು
ಸೂಕ್ತವಾಗಿರುತ್ತದೆ. ಸಂಸತ್ತಿನ ಅಧಿವೇಶನ ನಡೆಯುವಾಗ ವ್ಯವಹಾರದ ವಹಿವಾಟು ನಡೆಯುತ್ತದೆ. ಅಧಿವೇಶನದೊಳಗೆ ವಿವಿಧ ಪ್ರಮುಖ ಕ್ಷೇತ್ರಗಳ ಮೇಲೆ ದೈನಂದಿನ ಹಲವಾರು ಸಭೆಗಳಿವೆ. ಮುಂದೂಡಿಕೆಗಳು ಕೊನೆಗೊಳ್ಳದಿರಬಹುದು, ಆದರೆ ಕೇವಲ ಗಂಟೆಗಳು, ದಿನಗಳು ಅಥವಾ ವಾರಗಳಿಗಿರಬಹುದಾದ ನಿರ್ದಿಷ್ಟ ಸಮಯಕ್ಕೆ ವ್ಯವಹಾರದ ಮುಂದಿನ ವಹಿವಾಟನ್ನು ಮುಂದೂಡಬಹುದು. ಪ್ರೊರೋಗೇಷನ್ ಕೇವಲ ಅಧಿವೇಶನವನ್ನು ಕೊನೆಗೊಳಿಸಿದರೆ, ವಿಸರ್ಜನೆಯು ಕೆಳಮನೆಯ ಅವಧಿಯನ್ನು ಅಂತ್ಯಕ್ಕೆ ತರುತ್ತದೆ, ಹೊಸ ಚುನಾವಣೆಗೆ ಕರೆ ನೀಡುತ್ತದೆ. ಪ್ರಿಸೈಡಿಂಗ್ ಅಫಿಷಿಯಲ್ಸ್, ಅಧ್ಯಕ್ಷತೆ ವಹಿಸುವ ಅಧಿಕಾರಿಗಳು. ಕೆಳಗೆ ತಿಳಿಸಿರುವಂತೆ ಪ್ರತಿ ಸದನಕ್ಕೂ ಅಧ್ಯಕ್ಷರು ಇದ್ದಾರೆ. ಸ್ಪೀಕರ್ ಪ್ರತಿಯೊಂದು ಸದನವು ತನ್ನದೇ ಆದ ಅಧ್ಯಕ್ಷೀಯ ಅಧಿಕಾರಿ ಮತ್ತು ಕಾರ್ಯದರ್ಶಿ ಸಿಬ್ಬಂದಿಯನ್ನು ಹೊಂದಿದೆ. ಲೋಕಸಭೆಯ ಸಭಾಧ್ಯಕ್ಷರಾಗಿ ಸ್ಪೀಕರ್ ಇರುತ್ತಾರೆ. ಲೋಕಸಭೆ ಅದರ ಮೊದಲನೆಯದು. ಸಭೆಯು ಸದನದಿಂದ ಇಬ್ಬರು ಸದಸ್ಯರನ್ನು ಕ್ರಮವಾಗಿ ಸ್ಪೀಕರ್ ಮತ್ತು ಉಪ ಸಭಾಪತಿಯನ್ನಾಗಿ ಆಯ್ಕೆ ಮಾಡುತ್ತದೆ. ಸಭಾಧ್ಯಕ್ಷರ ಮುಖ್ಯ ಕೆಲಸ ಅಧಿವೇಶನಗಳ ಅಧ್ಯಕ್ಷತೆ ವಹಿಸುವುದು. ಲೋಕಸಭೆಯು ಅಧಿವೇಶನ ನಡೆಯುತ್ತಿರುವಾಗ ಮತ್ತು ಅಧಿವೇಶನ ನಡೆಯುವಾಗ ಸುವ್ಯವಸ್ಥೆ ಕಾಪಾಡುವ ಅಂತಿಮ ಅಧಿಕಾರವನ್ನು ಸ್ಪೀಕರ್ ಹೊಂದಿರುತ್ತಾರೆ. ಅದರ ಕಾರ್ಯನಿರ್ವಹಿಸಿದ ನಿಯಮಗಳನ್ನು ಅರ್ಥೈಸಿಕೊಳ್ಳುವಲ್ಲಿ, ಸದನದಲ್ಲಿ ಕಾರ್ಯವಿಧಾನವನ್ನು ನಿಯಂತ್ರಿಸುವಲ್ಲಿ ಅಥವಾ ಆದೇಶವನ್ನು ನಿರ್ವಹಿಸುವಲ್ಲಿ ಸ್ಪೀಕರ್ ನಡವಳಿಕೆಯು ಯಾವುದೇ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಕೋರಂ ಇಲ್ಲದಿದ್ದಲ್ಲಿ ಕೋರಂ ಪೂರ್ಣಗೊಳ್ಳುವವರೆಗೆ ಸದನವನ್ನು ಮುಂದೂಡುವುದು ಅಥವಾ ಸಭೆಯನ್ನು ಅಮಾನತುಗೊಳಿಸುವುದು ಸ್ಪೀಕರ್ ಅವರ ಕರ್ತವ್ಯವಾಗಿರುತ್ತದೆ. ಅಲ್ಲದೆ ಅವರು ಮೊದಲ ನಿದರ್ಶನದಲ್ಲಿ ಮತ ಚಲಾಯಿಸುವುದಿಲ್ಲ. ಆದರೆ ಟೈ ಆಗುವ ಸಂದರ್ಭದಲ್ಲಿ ಮತ ಚಲಾಯಿಸಬೇಕಾಗುತ್ತದೆ. ಮೊದಲ ನಿದರ್ಶನದಲ್ಲಿ ಮತದಾನದ ಅನುಪಸ್ಥಿತಿಯು ಸ್ಪೀಕರ್ ಸ್ಥಾನವನ್ನು ನಿಷ್ಪಕ್ಷಪಾತವಾಗಿ ಮಾಡುವುದು ಮತ್ತು ಬಿಕ್ಕಟ್ಟನ್ನು ಪರಿಹರಿಸಲು ಕಾಸ್ಟಿಂಗ್ ಮತವಿದೆ. ಸದನದ ಅಧ್ಯಕ್ಷತೆಯನ್ನು ಹೊರತುಪಡಿಸಿ ಸ್ಪೀಕರ್ಗೆ ಭಿನ್ನವಾಗಿ ಕೆಲವು ಅಧಿಕಾರಗಳನ್ನು ಹೊಂದಿದ್ದಾರೆ. ರಾಜ್ಯಸಭೆಯ ಅಧ್ಯಕ್ಷರುಗಳ ಅಧಿಕಾರಗಳೆಂದರೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಸ್ಪೀಕರ್ ವಹಿಸುತ್ತಾರೆ. ಕೆಳಮನೆಯಿಂದ ಮೇಲ್ಮನೆಗೆ ಹಣದ ಮಸೂದೆಯನ್ನು ಅಂಗೀಕರಿಸಿದಾಗ ಸ್ಪೀಕರ್ ಅದು ಹಣದ ಮಸೂದೆ ಎಂದು ಪ್ರಮಾಣ ಪತ್ರವನ್ನು ಅನುಮೋದಿಸಬೇಕು. ಇದರೊಂದಿಗೆ ಮನಿ ಬಿಲ್ಗಳ ಅಂಗೀಕಾರಕ್ಕಾಗಿ ಸಂಬಂಧಿಸಿದ ನಿಬಂಧನೆಗಳ ಪ್ರಕಾರ ಮಸೂದೆಯ ಅಂಗೀಕಾರದ ನಂತರದ ಕಾರ್ಯವಿಧಾನವನ್ನು ನಿಯಂತ್ರಿಸಲಾಗುತ್ತದೆ. ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಅವಧಿಯು ಲೋಕಸಭೆಯೊಂದಿಗೆ ಸಹ ಅವಧಿಯಾಗಿರುತ್ತದೆ. ಆದಾಗ್ಯೂ ಅವರು ಸದನದ ಸದಸ್ಯರಾಗುವುದನ್ನು ನಿಲ್ಲಿಸಿದರೆ ಅಥವಾ ರಾಜೀನಾಮೆ ನೀಡಿದರೆ ಅಥವಾ ನಿರ್ಣಯದ ಮೂಲಕ ಅಧಿಕಾರದಿಂದ ತೆಗೆದುಹಾಕಲ್ಪಟ್ಟರೆ ಸದನದ ಎಲ್ಲ ಸದಸ್ಯರ ಬಹುಮತದಿಂದ ಕಚೇರಿಯು ಮುಂಚಿತವಾಗಿ ಕೊನೆಗೊಳ್ಳಬಹುದು. ಆದಾಗ್ಯೂ 14 ದಿನಗಳ ಸೂಚನೆಯನ್ನು ನೀಡದ ಹೊರತು ಅಂತಹ ನಿರ್ಣಯವನ್ನು ವರ್ಗಾಯಿಸಲಾಗುವುದಿಲ್ಲ. ಅವರ ಪದಚ್ಯುತಿಗೆ ನಿರ್ಣಯವು ಪರಿಗಣನೆಯಲ್ಲಿರುವಾಗ ಸ್ಪೀಕರ್ ಸದನದ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವುದಿಲ್ಲ.
ಆದಾಗ್ಯೂ ಅವರು ಮಾತನಾಡುವ ಮತ್ತು ಸದನದ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕುಗಳನ್ನು ಉಳಿಸಿಕೊಳ್ಳುತ್ತಾರೆ. ಸಭಾಧ್ಯಕ್ಷರ ಕಚೇರಿಯು ಖಾಲಿ ಇದ್ದಾಗ ಅಥವಾ ಸಭಾಪತಿಯವರು ಸದನದ ಸಭೆಗೆ ಗೈರು ಹಾಜರಾದಾಗ ಉಪಾಧ್ಯಕ್ಷರು ಅವರ ಸ್ವಂತ ಪದಚ್ಯುತಿ ನಿರ್ಣಯವು ಪರಿಗಣನೆಯಲ್ಲಿರುವಾಗ ಹೊರತುಪಡಿಸಿ ಅಧ್ಯಕ್ಷತೆ ವಹಿಸುತ್ತಾರೆ. ಚೇರ್ಪರ್ಸನ್ ಅಂದರೆ ಅಧ್ಯಕ್ಷರು. ರಾಜ್ಯಸಭೆಯಲ್ಲಿ ಅಧ್ಯಕ್ಷರು ಲೋಕಸಭೆಯಲ್ಲಿರುವಾಗ ಸಭಾಪತಿಯನ್ನು ಸದಸ್ಯರಿಂದಲೇ ಆಯ್ಕೆ ಮಾಡಲಾಗುತ್ತದೆ. ರಾಜ್ಯಸಭೆಯ ಅಧ್ಯಕ್ಷರು ಪದನಿಮಿತ್ತ ಸ್ಥಾನವನ್ನು ಹೊಂದಿರುತ್ತಾರೆ. ಭಾರತದ ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿದ್ದು, ಈ ಕಚೇರಿಯಲ್ಲಿ ಸಾಂದರ್ಭಿಕ ಖಾಲಿ ಇರುವಾಗ ಭಾರತದ ರಾಷ್ಟ್ರಪತಿಯಾಗಿ ಅವರು ಅಧಿಕಾರ ವಹಿಸದ ಕಾರಣ ಸದನದ ಅಧ್ಯಕ್ಷರಾಗಿರುತ್ತಾರೆ. ಅಧ್ಯಕ್ಷರು ಕಾರ್ಯನಿರ್ವಹಿಸಬೇಕಾದ ಉಪಸಭಾಪತಿಯವರು ಸಭಾಧ್ಯಕ್ಷರ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಅಧ್ಯಕ್ಷರ ಅವಧಿಯು ಉಪಾಧ್ಯಕ್ಷರ ಕಚೇರಿಗೆ ಸಹ ಟರ್ಮಿನಸ್ ಆಗಿದೆ. ರಾಜ್ಯಸಭೆಯಲ್ಲಿ ಅಧ್ಯಕ್ಷರ ಕಾರ್ಯಗಳು ಲೋಕಸಭೆಯ ಸ್ಪೀಕರ್ಗೆ ಹೋಲುತ್ತವೆ, ಆದರೆ ಸ್ಪೀಕರ್ಗೆ ಹಣದ ಮಸೂದೆಯನ್ನು ಪ್ರಮಾಣೀಕರಿಸುವ ಅಥವಾ 2 ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುವ ಕೆಲವು ವಿಶೇಷ ಅಧಿಕಾರಗಳಿವೆ. ರೋಲ್ ಆಫ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ಪಾತ್ರ. ಭಾರತೀಯ ಸಂಸತ್ತನ್ನು ಸರ್ವೋಚ್ಚ ಶಾಸಕಾಂಗ ಸಂಸ್ಥೆಯಾಗಿ ರಚಿಸಲಾಗಿದೆ. ಇದು ಒಂದು ಬಹುಕ್ರಿಯಾತ್ಮಕ ಸಂಸ್ಥೆಯು ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತದೆ. ಈ ಪಾತ್ರಗಳನ್ನು ಕೆಳಗೆ ಚರ್ಚಿಸಲಾಗಿದೆ. ರೋಲ್ ಆಫ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತಿನ ಪಾತ್ರ. ಭಾರತೀಯ ಸಂಸತ್ತನ್ನು ಈ ಕೆಳಗೆ ಚರ್ಚಿಸಲಾಗಿದೆ. ಶಾಸಕಾಂಗ ಪಾತ್ರ. ಸಂಸತ್ತಿನ ಪ್ರಾಥಮಿಕ ಕಾರ್ಯವೆಂದರೆ ಕಾನೂನು ರಚನೆ. ಶಾಸಕಾಂಗವನ್ನು ಸರ್ವಶ್ರೇಷ್ಠ ಸಂಸ್ಥೆಯನ್ನಾಗಿ ಮಾಡುವ ಕಾನೂನು ರಚನೆಯಾಗಿದೆ. ಸಂಸತ್ತಿನ ಪಾತ್ರವನ್ನು ಅನುಭವಿಸುತ್ತದೆ. ಈ ಮಸೂದೆಗಳನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲು ಸಾಧ್ಯವೇ ಹೊರತು ರಾಜ್ಯಸಭೆಯಲ್ಲಿ ಅಲ್ಲ. ಮಸೂದೆಯನ್ನು ಕೆಳಮನೆ ಅಂಗೀಕರಿಸಿದ ನಂತರ ಅದು ರಾಜ್ಯಸಭೆಯ ಪರಿಗಣನೆಗೆ ಹೋಗುತ್ತದೆ. ದೇಶವು ವಿಧೇಯಕದ ಮೇಲೆ ಕ್ರಮ ಕೈಗೊಳ್ಳಲು ರಾಜ್ಯಸಭೆಗೆ 14 ದಿನಗಳ ಕಾಲಾವಕಾಶ ನೀಡಲಾಗಿದೆ. ರಾಜ್ಯಸಭೆಯು ಅದನ್ನು ಅಂಗೀಕರಿಸಬಹುದು ಅಥವಾ ತಿದ್ದುಪಡಿ ಮಾಡಬಹುದು ಅಥವಾ ತಿರಸ್ಕರಿಸಬಹುದು. ಮಸೂದೆಯನ್ನು ರಾಜ್ಯಸಭೆ ಅಂಗೀಕರಿಸಿದರೆ ಅದು ರಾಷ್ಟ್ರಪತಿಯವರ ಒಪ್ಪಿಗೆಗೆ ಹೋಗುತ್ತದೆ. ಅದನ್ನು ತಿದ್ದುಪಡಿ ಮಾಡಿದರೆ ಅಥವಾ ತಿರಸ್ಕರಿಸಿದರೆ ಅದನ್ನು ಮರುಪರಿಶೀಲನೆಗಾಗಿ ಲೋಕಸಭೆಗೆ ಹಿಂತಿರುಗಿಸಲಾಗುತ್ತದೆ ಮತ್ತು ನಂತರ ಸರಳ ಬಹುಮತದಿಂದ ಮತ ಚಲಾಯಿಸಲಾಗುತ್ತದೆ ಮತ್ತು ಅನುಮೋದನೆಗಾಗಿ ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗುತ್ತದೆ. ಸಾಮಾನ್ಯ ಬಿಲ್ಗಳ ಸಂದರ್ಭದಲ್ಲಿ 2 ಸದನಗಳು ಸಮಾನ ಅಧಿಕಾರವನ್ನು ಹೊಂದಿವೆ. ಈ ಬಿಲ್ಗಳನ್ನು ಅನುಮೋದನೆಗಾಗಿ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಒದಗಿಸಬಹುದು. ಲೋಕಸಭೆಯು ಅಂಗೀಕರಿಸಿದ ಮಸೂದೆಯನ್ನು ರಾಜ್ಯಸಭೆಯು ತಿದ್ದುಪಡಿ ಮಾಡಬಹುದು ಅಥವಾ ತಿರಸ್ಕರಿಸಬಹುದು. ಲೋಕಸಭೆಯು ರಾಜ್ಯಸಭೆಯ ಕ್ರಮವನ್ನು ಒಪ್ಪದಿದ್ದರೆ ಅಥವಾ ಅದು ಪ್ರತಿಯಾಗಿ ನಡೆದರೆ ಲೋಕಸಭೆಯು ಮಸೂದೆಗೆ ಮಾಡಿದ ತಿದ್ದುಪಡಿಗಳನ್ನು ರಾಜ್ಯಸಭೆಯು ಒಪ್ಪದಿದ್ದಾಗ ಈ ವಿಷಯವನ್ನು 2 ಸದನಗಳ ಜಂಟಿ ಅಧಿವೇಶನದ ಮುಂದೆ ಇರಿಸಲಾಗುತ್ತದೆ ಮತ್ತು ನಂತರ ಸರಳ ಬಹುಮತದಿಂದ ಅಂಗೀಕಾರವಾಗುತ್ತದೆ. ಜಂಟಿ ಅಧಿವೇಶನದಲ್ಲಿ ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಪತಿಯವರ ಒಪ್ಪಿಗೆಗಾಗಿ ಕಳುಹಿಸಲಾಗುತ್ತದೆ. ಸಾಂವಿಧಾನಿಕ ತಿದ್ದುಪಡಿಗೆ ಸಂಬಂಧಿಸಿದಂತೆ 2 ಸದನಗಳು ಸಮಾನ ಅಧಿಕಾರವನ್ನು ಹೊಂದಿವೆ. ರಾಜ್ಯಸಭೆಯು ಇಂತಹ ತಿದ್ದುಪಡಿಗಳನ್ನು ತರಲು ಒಪ್ಪದ ಹೊರತು ಸಂವಿಧಾನಕ್ಕೆ ತಿದ್ದುಪಡಿ ತರಲು ಸಾಧ್ಯವಿಲ್ಲ.
ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್, ಕಾರ್ಯನಿರ್ವಾಹಕರ ಮೇಲೆ ನಿಯಂತ್ರಣ. ಸಂಸತ್ತಿನ ಮತ್ತೊಂದು ಪ್ರಮುಖ ಪಾತ್ರವೆಂದರೆ ಕಾರ್ಯಾಂಗದ ನಿಯಂತ್ರಣ. ಸಂವಿಧಾನದಲ್ಲಿ ಮಂತ್ರಿಗಳ ಮಂಡಳಿಯು ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರನಾಗಿರುತ್ತಾರೆ. ಕೆಳಮನೆಯು ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಮಾಹಿತಿಗಾಗಿ ಕರೆ ಮಾಡುವ ಹಕ್ಕನ್ನು ಹೊಂದಿದೆ ಮತ್ತು ಅದು ತನ್ನ ಬಾಧ್ಯತೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಿದೆ ಎಂದು ನೋಡುತ್ತದೆ. ಕಾರ್ಯಾಂಗದ ಮೇಲಿನ ಸಂಸತ್ತಿನ ನಿಯಂತ್ರಣವು ಸಾರ್ವಜನಿಕ ಹಿತಾಸಕ್ತಿಯ ಎಲ್ಲ ವಿಷಯಗಳಲ್ಲಿ ಆಡಳಿತಾತ್ಮಕ ಕ್ರಿಯಾಶೀಲತೆಯನ್ನು ಉತ್ತೇಜಿಸಲು ಮತ್ತು ಪ್ರಯೋಗಿಸಲು ಉದ್ದೇಶಿಸಲಾಗಿದೆ. ಇದರಿಂದ ಕಾರ್ಯನಿರ್ವಾಹಕರು ಸಾರ್ವಜನಿಕ ಹಿತಾಸಕ್ತಿಯನ್ನೇ ಕೆಲಸ ಮಾಡಲು ಸದಾ ಜಾಗೃತರಾಗಿರುತ್ತಾರೆ. ಕೆಳಮನೆಯು ಕಾರ್ಯಾಂಗವನ್ನು ನಿಯಂತ್ರಿಸುವ ಹಲವಾರು ಕಾರ್ಯವಿಧಾನಗಳಿವೆ. ಮಂತ್ರಿಗಳಿಗೆ ಸಂಸತ್ತಿನ ಪ್ರಶ್ನೆಗಳು, ಮುಂದೂಡಿಕೆ ಮತ್ತು ಗಮನ ಸೆಳೆಯುವುದು ಚಲನೆಗಳು ಕಾರ್ಯವಿಧಾನಗಳಾಗಿವೆ. ಇದು ಸದಸ್ಯರು ನಿರ್ದಿಷ್ಟ ಕುಂದುಕೊರತೆಗಳು ಅಥವಾ ಸಮಸ್ಯೆಗಳತ್ತ ಗಮನ ಸೆಳೆಯಲು ಮತ್ತು ಅವುಗಳ ಮೇಲೆ ಸರ್ಕಾರದ ಪ್ರತಿಕ್ರಿಯೆಗಳನ್ನು ಹೊರಹೊಮ್ಮಿಸಲು ಅನುವು ಮಾಡಿಕೊಡುತ್ತದೆ. ಕೆಳಮನೆಯು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಅಥವಾ ಖಂಡನಾ ನಿರ್ಣಯವನ್ನು ಅಂಗೀಕರಿಸುವ ಹಕ್ಕನ್ನು ಹೊಂದಿದೆ. ಇದಲ್ಲದೆ ಅಲ್ಪಾವಧಿಯ ಚರ್ಚೆಗಳು, ಖಾಸಗಿ ಸದಸ್ಯರ ನಿರ್ಣಯಗಳು, ಶಾಸನಬದ್ಧ ಸಾಧನಗಳ ಮಾರ್ಪಾಡುಗಳ ಚಲನೆಗಳು ಮತ್ತು ಸರ್ಕಾರದ ಆಡಳಿತಾತ್ಮಕ ಲೋಪಗಳು ಮತ್ತು ನ್ಯೂನತೆಗಳ ಮೇಲೆ ನಿಗಾ ಇಡುವ ಇಲಾಖೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳ ವರದಿಗಳು ಸಹ ಇವೆ. ಸಾರ್ವಜನಿಕ ಹಣಕಾಸಿನ ಮೇಲೆ ಸಂಸದೀಯ ನಿಯಂತ್ರಣ ತೆರಿಗೆಗಳನ್ನು ವಿಧಿಸುವ ಅಥವಾ ಮಾರ್ಪಡಿಸುವ ಅಧಿಕಾರ ಮತ್ತು ಸರಬರಾಜು ಮತ್ತು ಅನುದಾನಗಳ ಮತದಾನ ಅನಿಯಂತ್ರಿತ ಅಧಿಕಾರವನ್ನು ವಹಿಸಿಕೊಳ್ಳುವ ಕಾರ್ಯನಿರ್ವಾಹಕರ ವಿರುದ್ಧ ಪ್ರಮುಖ ಪರಿಶೀಲನೆಗಳಲ್ಲಿ ಒಂದಾಗಿದೆ. ಕಾನೂನಿನ ಮೂಲಕ ಸಂಸತ್ತಿನ ಅನುಮತಿ ಇಲ್ಲದೆ ಯಾವುದೇ ತೆರಿಗೆಗಳನ್ನು ವಿಧಿಸಲಾಗುವುದಿಲ್ಲ ಮತ್ತು ಸಾರ್ವಜನಿಕ ಖಜಾನೆಯಿಂದ ಯಾವುದೇ ವೆಚ್ಚವನ್ನು ಮಾಡಲಾಗುವುದಿಲ್ಲ. ರೆಪ್ರೆಸೆಂಟೇಷನಲ್ ರೋಲ್, ಪ್ರಾತಿನಿಧ್ಯದ ಪಾತ್ರ. ಸಂಸತ್ತು ಜನರನ್ನು ಪ್ರತಿನಿಧಿಸುವ ಸಂಸ್ಥೆಯಾಗಿದೆ. ಇದರ ಸದಸ್ಯರನ್ನು ದೇಶದ ಪ್ರತಿಯೊಂದು ಭಾಗದಿಂದ ಸೆಳೆಯಲಾಗಿದೆ ಮತ್ತು ಆಸಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಸಂಸತ್ತು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ, ಅಲ್ಲಿ ವಿವಿಧ ಪಕ್ಷಗಳ ಸದಸ್ಯರು ಮತ್ತು ವಿವಿಧ ಆಸಕ್ತಿಗಳ ಸದಸ್ಯರು ಸಾಮಾನ್ಯ ವೇದಿಕೆಯ ಅಡಿಯಲ್ಲಿ ಒಟ್ಟುಗೂಡುತ್ತಾರೆ. ಮುಖಾಮುಖಿಯಾಗಿ ನಡೆಯುವ ಸಂವಾದ ಮತ್ತು ಸಂವಾದದ ಮೂಲಕ ಒಮ್ಮತದ ರಾಜಕೀಯ ನಡೆಯುವುದು ಇಲ್ಲಿಯೇ. ಅಲ್ಲದೆ ವೇದಿಕೆಯಾಗುವ ಮೂಲಕ ಇಲ್ಲಿನ ಜನಸಾಮಾನ್ಯರ ಅಗತ್ಯಗಳು ಮತ್ತು ಆಕಾಂಕ್ಷೆಗಳು ವ್ಯಕ್ತವಾಗುತ್ತವೆ. ಕಶ್ಯಪ್ ಅವರ ಮಾತಿನಲ್ಲಿ ಸಂಸತ್ತು ಬದಲಾಗುತ್ತಿರುವ ಜನರ ಅಗತ್ಯಗಳನ್ನು ಪ್ರತಿನಿಧಿಸುತ್ತದೆ. ಇದು ಸೂಕ್ಷ್ಮ ರೂಪ ಮತ್ತು ಜನರ ಕನ್ನಡಿ ಮಾತ್ರವಲ್ಲ, ಅವರ ಮನಸ್ಥಿತಿ ಮತ್ತು ನಾಡಿಮಿಡಿತದ ಮಾಪಕವೂ ಆಗಿದೆ. ಸಂಸತ್ತು ಒಂದು ಜನರ ಸಂಸ್ಥೆಯಾಗಿ ಮತ್ತು ಅದರ ಸದಸ್ಯರು ಜನಪ್ರತಿನಿಧಿಗಳಾಗಿ ಯಾವಾಗಲೂ ಜನಸಾಮಾನ್ಯರ ಉದ್ದೇಶಕ್ಕಾಗಿ ಶ್ರಮಿಸುತ್ತದೆ. ಸಂಸತ್ತು ಎಲ್ಲ ಕಾಲಕ್ಕೂ ಒಂದು ಸಂಸ್ಥೆಯಾಗಿದ್ದು, ಸಾರ್ವಜನಿಕ ಹಿತಾಸಕ್ತಿಯು ವಿಷಯಗಳಿಗೆ ಉತ್ಸಾಹದಿಂದ ಪ್ರತಿಕ್ರಿಯಿಸುತ್ತದೆ. ಸದನದಲ್ಲಿ ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳನ್ನು ಎತ್ತುತ್ತದೆ. ಇದು ದೇಶದ ಜನರ ಕುಂದುಕೊರತೆಗಳ ಒಂಬಡ್ಸ್ಮನ್ನ ಪಾತ್ರವನ್ನು ತಲುಪಿದೆ. ಸ್ಪೆಷಲ್ ಪವರ್ಸ್ ಆಫ್ ರಾಜ್ಯಸಭಾ. ರಾಜ್ಯಸಭೆಯ ವಿಶೇಷ ಅಧಿಕಾರಗಳು. ಸಂವಿಧಾನವು ರಾಜ್ಯಸಭೆಗೆ ಮಾತ್ರ ಕೆಲವು ವಿಶೇಷ ಅಧಿಕಾರಗಳನ್ನು ನೀಡಿದೆ. ಸಂವಿಧಾನದ 249ನೇ ವಿಧಿಯು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು
ದೃಷ್ಟಿಕೋನದಲ್ಲಿಟ್ಟುಕೊಂಡು ರಾಜ್ಯದ ಪಟ್ಟಿಯ ಅಡಿಯಲ್ಲಿ ಬರುವ ವಿಷಯಗಳ ಬಗ್ಗೆ ಕಾನೂನುಗಳನ್ನು ಮಾಡಲು ರಾಜ್ಯಸಭೆಗೆ ಅಧಿಕಾರ ನೀಡಿರುತ್ತದೆ. ಅಂತೆಯೇ ಆರ್ಟಿಕಲ್ 312ರ ಅಡಿಯಲ್ಲಿ ಅಖಿಲ ಭಾರತ ಸೇವೆಯನ್ನು ಸ್ಥಾಪಿಸುವ ಬಗ್ಗೆ 2/3 ಬಹುಮತದಿಂದ ಬೆಂಬಲಿಸುವ ನಿರ್ಣಯದ ಮೂಲಕ ನಿರ್ಧರಿಸಲು ರಾಜ್ಯಸಭೆಗೆ ಅಧಿಕಾರವಿದೆ. ರಾಜ್ಯಸಭೆಯು ಇವುಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ಅಂಗೀಕರಿಸಿದ ನಂತರ ಲೋಕಸಭೆಯು ಚಿತ್ರಕ್ಕೆ ಬರುತ್ತದೆ. ಹೀಗಾಗಿ ಸಂಸತ್ತಿನ 2 ಸದನಗಳು ವಿಭಿನ್ನವಾಗಿ ರಚನೆಯಾಗಿದ್ದರೂ ಮತ್ತು ಸಮಾನ ವಿಶೇಷ ಆಧಾರದ ಮೇಲೆ ಕೆಲವು ಅಧಿಕಾರಗಳನ್ನು ಅನುಭವಿಸುತ್ತಿದ್ದರೂ ಸಹ ಸಮನ್ವಯ ಕೋಣೆಗಳಾಗಿವೆ ಎಂದು ನಾವು ನೋಡುತ್ತೇವೆ. ರಾಷ್ಟ್ರಪತಿಗಳ ಮಹಾಭಿಯೋಗ, ಉಪರಾಷ್ಟ್ರಪತಿ ಪದಚ್ಯುತಿ, ಸಾಂವಿಧಾನಿಕ ತಿದ್ದುಪಡಿಗಳು ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಪದಚ್ಯುತಿ ಮುಂತಾದ ವಿಷಯಗಳಲ್ಲಿ 2 ಸದನಗಳು ಸಮಾನ ಅಧಿಕಾರವನ್ನು ಹೊಂದಿವೆ. ಇದಲ್ಲದೆ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆಗಳು, ತುರ್ತು ಪರಿಸ್ಥಿತಿ ಘೋಷಣೆ ಮತ್ತು ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರದ ವೈಫಲ್ಯದ ಘೋಷಣೆಯನ್ನು 2 ಸದನಗಳ ಮುಂದೆ ಇಡಬೇಕಾಗುತ್ತದೆ. ಆದಾಗ್ಯೂ ಪ್ರತಿಯೊಂದು ಮನೆಗಳ ವಿಶೇಷ ಡೊಮೇನ್ನಲ್ಲಿ ಕೆಲವು ಅಧಿಕಾರಗಳಿವೆ. ಮಂತ್ರಿಗಳ ಮಂಡಳಿಯು ಹಣಕಾಸಿನ ಅಧಿಕಾರವನ್ನು ಅನುಭವಿಸುತ್ತದೆ ಮತ್ತು ಕೆಳಮನೆಗೆ ಸಾಮೂಹಿಕ ಜವಾಬ್ದಾರಿಯ ಅರ್ಥವನ್ನು ನೀಡುತ್ತದೆ. ಮೇಲ್ಮನೆಯು ಕೆಲವು ಅಧಿಕಾರಗಳನ್ನು ಅನುಭವಿಸುತ್ತದೆ. ಇದನ್ನು ಈಗಾಗಲೇ ಲೇಖನಗಳು 249 ಮತ್ತು 312ರಲ್ಲಿ ಉಲ್ಲೇಖಿಸಲಾಗಿದೆ. ಪಾರ್ಲಿಮೆಂಟರಿ ಪ್ರೊಸೀಜರ್ ಅಂದರೆ ಸಂಸತ್ತಿನ ಕಾರ್ಯವಿಧಾನ. ಸಂಸತ್ತಿನ ಕಾರ್ಯವಿಧಾನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಚರ್ಚಿಸಲಾದ ಹಣ ಅಥವಾ ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ ಬೇರೆ ಮಸೂದೆಯನ್ನು ಸಂಸತ್ತಿನ 2 ಸದನಗಳಲ್ಲಿ ಇರಿಸಬಹುದು ಮತ್ತು ಅದನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಕಳುಹಿಸುವ ಮೊದಲು ಉಭಯ ಸದನಗಳಲ್ಲಿ ಅಂಗೀಕಾರದ ಅಗತ್ಯವಿರುತ್ತದೆ. ಸಚಿವರಿಂದ ಅಥವಾ ಖಾಸಗಿ ಸದಸ್ಯರಿಂದ ಬಿಲ್ ಇಡಬಹುದು. ಮಸೂದೆಯನ್ನು ಪರಿಚಯಿಸಿದ ನಂತರ ಚಲನೆಗಳು ಮಸೂದೆಯನ್ನು ಪರಿಚಯಿಸಿದ ನಂತರ ಸದಸ್ಯರು ಮಸೂದೆಯ ಉಸ್ತುವಾರಿ ಈ ಕೆಳಗಿನ ಯಾವುದೇ ಚಲನೆಯನ್ನು ಆಶ್ರಯಿಸಬಹುದು, ಅದನ್ನು ಗಣನೆಗೆ ತೆಗೆದುಕೊಳ್ಳಬಹುದು ಎಂದು ಅದನ್ನು ಆಯ್ಕೆ ಸಮಿತಿಗೆ ಉಲ್ಲೇಖಿಸಬಹುದು. ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸುವ ಉದ್ದೇಶದಿಂದ ಅದನ್ನು ಪ್ರಸಾರ ಮಾಡಬಹುದು. ಆಯ್ಕೆ ಸಮಿತಿಯಿಂದ ವರದಿ ಮಸೂದೆಯನ್ನು ಆಯ್ಕೆ ಸಮಿತಿಗೆ ಉಲ್ಲೇಖಿಸಿದರೆ ನಂತರ ಸದನದ ಆಯ್ಕೆ ಸಮಿತಿಯು ಮಸೂದೆಯ ನಿಬಂಧನೆಗಳನ್ನು ಪರಿಗಣಿಸುತ್ತದೆ. ಪರಿಗಣನೆಯ ನಂತರ ಅದು ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸುತ್ತದೆ. ವರದಿಯನ್ನು ಸ್ವೀಕರಿಸಿದ ನಂತರ ಮಸೂದೆಯ ಷರತ್ತುಗಳು ಚರ್ಚೆಗೆ ಮುಕ್ತವಾಗಿರುತ್ತವೆ ಮತ್ತು ತಿದ್ದುಪಡಿಗಳನ್ನು ಒಪ್ಪಿಕೊಳ್ಳಬಹುದು.
ಪ್ಯಾಸೇಜ್ ಇನ್ ದಿ ಅದರ್ ಹೌಸ್ ಅಂದರೆ ಇನ್ನೊಂದು ಮನೆಯಲ್ಲಿ ಅಂಗೀಕಾರ. ಒಂದು ಸದನದಲ್ಲಿ ಮಸೂದೆ ಅಂಗೀಕಾರವಾದಾಗ ಅದನ್ನು ಇನ್ನೊಂದು ಸದನಕ್ಕೆ ಕಳುಹಿಸಲಾಗುತ್ತದೆ. ಇತರ ಸದನದಲ್ಲಿ ಮಸೂದೆಯನ್ನು ಸ್ವೀಕರಿಸಿದಾಗ ಅದರ ಪರಿಚಯದ ನಂತರ ಹುಟ್ಟುವ ಸದನದಲ್ಲಿ ಅದು ಎಲ್ಲ ಹಂತಗಳಿಗೆ ಒಳಗಾಗುತ್ತದೆ. ಇನ್ನೊಂದು ಸದನದಿಂದ ಮಸೂದೆಯನ್ನು ಸ್ವೀಕರಿಸುವ ಸದನವು ಈ ಕೆಳಗಿನ ಯಾವುದಾದರೂ ಕೋರ್ಸ್ಗಳನ್ನು ತೆಗೆದುಕೊಳ್ಳಬಹುದು. ಇದು ಮಸೂದೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಬಹುದು. ಅಂತಹ ಸಂದರ್ಭದಲ್ಲಿ ಜಂಟಿ ಅಧಿವೇಶನದ ನಿಬಂಧನೆಯನ್ನು ಅಧ್ಯಕ್ಷರು ಕರೆಯಬಹುದು. ಇದು ತಿದ್ದುಪಡಿಗಳೊಂದಿಗೆ ಮಸೂದೆಯನ್ನು ಅಂಗೀಕರಿಸಬಹುದು. ಈ ಸಂದರ್ಭದಲ್ಲಿ ಮಸೂದೆಯನ್ನು ಮೂಲ ಸದನಕ್ಕೆ ಹಿಂತಿರುಗಿಸಲಾಗುತ್ತದೆ. ಹುಟ್ಟುವ ಸದನವು ಮಸೂದೆಯನ್ನು ತಿದ್ದುಪಡಿ ಮಾಡಿದರೆ ಅದರ ಪ್ರಕಾರ ಮಸೂದೆಯನ್ನು ಅವರ ಒಪ್ಪಿಗೆಗಾಗಿ ರಾಷ್ಟ್ರಪತಿಗಳಿಗೆ ಕಳುಹಿಸಲಾಗುತ್ತದೆ. ಒಂದು ವೇಳೆ ಇತರ ಸದನವು ಮಾಡಿದ ತಿದ್ದುಪಡಿಗಳನ್ನು ಮೂಲ ಸದನವು ಒಪ್ಪದಿದ್ದರೆ ಮತ್ತು ಎರಡು ಸದನಗಳ ನಡುವೆ ಭಿನ್ನಾಭಿಪ್ರಾಯವಿದ್ದರೆ ನಿರ್ಣಯಕ್ಕಾಗಿ ಅಧ್ಯಕ್ಷರು ಜಂಟಿ ಸಭೆಯನ್ನು ಕರೆಯುತ್ತಾರೆ. ಪ್ರೆಸಿಡೆಂಟ್ಸ್ ಅಸೆಂಟ್ ಅಂದರೆ ರಾಷ್ಟ್ರಪತಿಗಳ ಒಪ್ಪಿಗೆ. ಉಭಯ ಸದನಗಳಲ್ಲಿ ಮಸೂದೆ ಅಂಗೀಕಾರವಾದಾಗ ಅದನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಕಳುಹಿಸಲಾಗುತ್ತದೆ. ರಾಷ್ಟ್ರಪತಿಗಳು ಉಭಯ ಸದನಗಳ ಪರಿಶೀಲನೆಗಾಗಿ ಮಸೂದೆಯನ್ನು ಹಿಂದಿರುಗಿಸಬಹುದು. ಸಂಸತ್ತು ಮರುಪರಿಶೀಲಿಸಬಹುದು ಮತ್ತು ಅದರ ಪ್ರಕಾರ ಮಸೂದೆಯನ್ನು ಪರಿಷ್ಕರಿಸಬಹುದು ಅಥವಾ ಅದು ಮರುಪರಿಶೀಲಿಸದೆ ಇರಬಹುದು ಮತ್ತು ಹಿಂದಿನಂತೆ ಅದೇ ರೂಪದಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ಮಸೂದೆಯನ್ನು ರಾಷ್ಟ್ರಪತಿಗಳಿಗೆ ಹಿಂದಿರುಗಿಸಬಹುದು. ಅದರಲ್ಲಿ ಎರಡನೇ ಬಾರಿಗೆ ಕಳುಹಿಸಲಾಗಿದೆ ಎಂದು ಅಧ್ಯಕ್ಷರು ಒಪ್ಪಿಗೆ ನೀಡುತ್ತಾರೆ. ಕಂಟ್ರೋಲ್ ಓವರ್ ಫೈನಾನ್ಸಸ್, ಹಣಕಾಸಿನ ಮೇಲೆ ನಿಯಂತ್ರಣ. ಹಣಕಾಸು ವ್ಯವಸ್ಥೆಯು ಎರಡು ಶಾಖೆಗಳನ್ನು ಒಳಗೊಂಡಿದೆ: ಆದಾಯ ಮತ್ತು ಖರ್ಚು. ಆದಾಯಕ್ಕೆ ಸಂಬಂಧಿಸಿದಂತೆ ಆರ್ಟಿಕಲ್ 265 ಕಾನೂನಿನ ಅಧಿಕಾರವನ್ನು ಹೊರತುಪಡಿಸಿ ಯಾವುದೇ ತೆರಿಗೆಯನ್ನು ವಿಧಿಸಬಾರದು ಅಥವಾ ಸಂಗ್ರಹಿಸಬಾರದು ಎಂದು ನಿರ್ದಿಷ್ಟಪಡಿಸುತ್ತದೆ. ಇದರ ಫಲಿತಾಂಶವೆಂದರೆ ಶಾಸಕಾಂಗ ಅನುಮತಿ ಇಲ್ಲದೆ
ಕಾರ್ಯಾಂಗವು ಯಾವುದೇ ತೆರಿಗೆಯನ್ನು ವಿಧಿಸಲು ಸಾಧ್ಯವಿಲ್ಲ. ಶಾಸಕಾಂಗ ಅಧಿಕಾರವಿಲ್ಲದೆ ಯಾವುದೇ ತೆರಿಗೆಯನ್ನು ವಿಧಿಸಿದರೆ ನೊಂದ ವ್ಯಕ್ತಿಯು ನ್ಯಾಯಾಲಯದಿಂದ ಪರಿಹಾರವನ್ನು ಪಡೆಯಬಹುದು. ವೆಚ್ಚಕ್ಕೆ ಸಂಬಂಧಿಸಿದಂತೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದರೆ ಗವರ್ನಮೆಂಟ್ ಆಫ್ ಇಂಡಿಯಾದ ಆದಾಯದ ಜಲಾಶಯವಾಗಿದೆ. ಅಲ್ಲದೆ ಸರ್ಕಾರದಿಂದ ಪಡೆದ ಎಲ್ಲ ಸಾಲಗಳನ್ನು ಪಾವತಿಸಲಾಗುತ್ತದೆ. ಇದು ಕಾನೂನಿಗೆ ಅನುಸಾರವಾಗಿ ಹೊರತುಪಡಿಸಿ ಭಾರತದ ಕನ್ಸಾಲಿಡೇಟೆಡ್ ಫಂಡ್ನಿಂದ ಯಾವುದೇ ಹಣವನ್ನು ಸ್ವಾಧೀನಪಡಿಸಿಕೊಳ್ಳಬಾರದು ಎಂದು ಸಂವಿಧಾನವು ಒದಗಿಸುತ್ತದೆ. ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ಮಾಡುವ ವೆಚ್ಚದಲ್ಲಿ ಹಣಕಾಸಿನ ವಿವೇಕವನ್ನು ಮೇಲ್ವಿಚಾರಣೆ ಮಾಡಲು ಸಂಸತ್ತಿನ ಹಣಕಾಸು ಸಮಿತಿಗಳು ಕೆಳಕಂಡಂತಿವೆ. ಪ್ರಾರಂಭವಾಗುವುದು ಅಂದಾಜು ಸಮಿತಿ. ಈ ಅಂದಾಜು ಸಮಿತಿ ಸರ್ಕಾರವು ತನ್ನ ನೀತಿಗಳನ್ನು ರೂಪಿಸುವಲ್ಲೂ ಮತ್ತು ಆ ನೀತಿಗಳನ್ನು ಕೈಗೊಳ್ಳಲು ತನ್ನ ಬೇಡಿಕೆಗಳನ್ನು ಮಂಡಿಸುವಲ್ಲಿ ಏಕೈಕ ಉಪಕ್ರಮವನ್ನು ಹೊಂದಿದೆ. ಅಧಿಕಾರದಲ್ಲಿರುವ ಸರ್ಕಾರದ ನೀತಿ ಮತ್ತು ಜವಾಬ್ದಾರಿಯನ್ನು ಪ್ರತಿಬಿಂಬಿಸದೆ ಸಂಸತ್ತು ಅಂತಹ ಬೇಡಿಕೆಗಳನ್ನು ನಿರಾಕರಿಸಲು ಅಥವಾ ಅಂತಹ ಬೇಡಿಕೆಗಳಲ್ಲಿ ತೀವ್ರ ಕಡಿತವನ್ನು ಮಾಡಲು ಸಾಧ್ಯವಿಲ್ಲ. ಸದನದ ವಿಲೇವಾರಿಯಲ್ಲಿ ಸಮಯದ ಕೊರತೆಯನ್ನು ಹೊಂದಿರುವುದರಿಂದ ಸರ್ಕಾರವು ಪ್ರಸ್ತಾಪಿಸಿದ ವೆಚ್ಚದ ವಿವಿಧ ವಸ್ತುಗಳ ಮೇಲೆ ಆರ್ಥಿಕತೆಯನ್ನು ಸೂಚಿಸುವುದು ಸೂಕ್ತವಲ್ಲ. ಇಲ್ಲಿ ಸರ್ಕಾರವು ಪ್ರಸ್ತಾಪಿಸಿದ ವೆಚ್ಚದ ಪರಿಶೀಲನೆಯು ಅಂದಾಜು ಸಮಿತಿ ಎಂದು ಕರೆಯಲ್ಪಡುವ ಸಮಿತಿಯಿಂದ ಮಾಡಲ್ಪಟ್ಟಿದೆ. ವಾರ್ಷಿಕ ಹಣಕಾಸು ಹೇಳಿಕೆಯ ನಂತರ ಅಂದರೆ ಬಡ್ಜೆಟ್ ಅನ್ನು ಕೆಳಮನೆಯ ಮುಂದೆ ಮಂಡಿಸಲಾಗುತ್ತದೆ. ಈ ಸಮಿತಿಯು ವಾರ್ಷಿಕವಾಗಿ ರಚಿತವಾಗಿದೆ ಹಾಗೂ ಇದು ಅಂದಾಜುಗಳನ್ನು ಪರಿಶೀಲಿಸುತ್ತದೆ. ಅಂದಾಜು ಸಹಿತಿಯ ವರದಿಯನ್ನು ಸದನದಲ್ಲಿ ಚರ್ಚಿಸದಿದ್ದರೂ ಸಮಿತಿಯು ಅದರ ಕಾರ್ಯವನ್ನು ನಿರ್ವಹಿಸುತ್ತದೆ. ವರ್ಷವಿಡೀ ಆರ್ಥಿಕತೆ ಮತ್ತು ದಕ್ಷತೆಯ ಎರಡು ಮಾಪಕಗಳ ಪರೀಕ್ಷೆ ಮತ್ತು ಒಟ್ಟಾರೆಯಾಗಿ ಸದನದ ಸದಸ್ಯರ ಮುಂದೆ ತನ್ನ ಅಭಿಪ್ರಾಯಗಳನ್ನು ಇರಿಸುತ್ತದೆ. ಮುಂಬರುವ ವರ್ಷಕ್ಕೆ ಬೇಡಿಕೆಗಳನ್ನು ಮಾಡುವಲ್ಲಿ ಮತ್ತು ಅದರ ಪ್ರಕಾರ ಅದರ ನೀತಿಗಳನ್ನು ರೂಪಿಸುವಲ್ಲಿ ಸರ್ಕಾರದ ದುಂದುಗಾರಿಕೆಯನ್ನು ಪರಿಶೀಲಿಸುವಲ್ಲಿ ಪ್ರಯೋಜನಕಾರಿ ಪ್ರಭಾವವನ್ನು ಬೀರುತ್ತದೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸಂಸತ್ತು ಮಂಜೂರು ಮಾಡಿದ ವೆಚ್ಚವನ್ನು ವಿನಿಯೋಗ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಖರ್ಚು ಮಾಡಬೇಕು. ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಾರ್ವಜನಿಕ ಪರ್ಸ್ನ ಕಾವಲುಗಾರರಾಗಿರುತ್ತಾರೆ ಮತ್ತು ಸಂಸತ್ತಿನ ಅಧಿಕಾರವಿಲ್ಲದೆ ಒಂದು ಪೈಸೆಯೂ ಖರ್ಚು ಮಾಡದಂತೆ ನೋಡಿಕೊಳ್ಳುವುದು
ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರ ಕರ್ತವ್ಯವಾಗಿದೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರು ಕೇಂದ್ರ ಸರ್ಕಾರದ ಖಾತೆಗಳಿಗೆ ಸಂಬಂಧಿಸಿದ ಆಡಿಟ್ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತಾರೆ. ಅವರು ಸಂಸತ್ತಿನ ಸದನಗಳ ಮುಂದೆ ಅದನ್ನು ಮಂಡಿಸುತ್ತಾರೆ. C&AG ವರದಿಯನ್ನು ಸಂಸತ್ತಿನ ಮುಂದೆ ಮಂಡಿಸಿದ ನಂತರ ಅದನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪರಿಶೀಲಿಸುತ್ತದೆ. ಅಂದರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪರಿಶೀಲಿಸುತ್ತದೆ. ಇದು ಹೌಸ್ ಆಫ್ ದ ಪೀಪಲ್ನ ಅಂದರೆ ಲೋಕಸಭೆಯ ಸಮಿತಿಯಾಗಿದ್ದರೂ ಇದು ಕೆಳಮನೆಯಿಂದ 15 ಸದಸ್ಯರು ಮತ್ತು ಮೇಲ್ಮನೆಯ 7 ಸದಸ್ಯರನ್ನು ಹೊಂದಿದೆ. C&AG ವರದಿಯನ್ನು ಸಂಸತ್ತಿನ ಮುಂದೆ ಮಂಡಿಸಿದ ನಂತರ ಅದನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪರಿಶೀಲಿಸುತ್ತದೆ. ಇದು ಹೌಸ್ ಆಫ್ ದಿ ಪೀಪಲ್ನ ಸಮಿತಿಯಾಗಿದ್ದರೂ ಇದು ಕೆಳಮನೆಯಿಂದ 15 ಸದಸ್ಯರು ಮತ್ತು ಮೇಲ್ಮನೆಯ 7 ಸದಸ್ಯರನ್ನು ಹೊಂದಿದೆ. ಸಮಿತಿಯ ಅಧ್ಯಕ್ಷರು ಸಾಮಾನ್ಯವಾಗಿ ಲೋಕಸಭೆಯ ಸದಸ್ಯರಾಗಿದ್ದು ಅವರು ಆಡಳಿತ ಪಕ್ಷದ ಸದಸ್ಯರಾಗಿರುವುದಿಲ್ಲ. ಗವರ್ನಮೆಂಟ್ ಆಫ್ ಇಂಡಿಯಾನ ವಿನಿಯೋಗ ಖಾತೆಗಳು ಮತ್ತು ಅದರ ಮೇಲಿನ C&AG ವರದಿಯನ್ನು ಪರಿಶೀಲಿಸುವಾಗ ಖಾತೆಗಳಲ್ಲಿ ತೋರಿಸಿರುವ ಹಣವನ್ನು ಕಾನೂನುಬದ್ಧವಾಗಿ ವಿತರಿಸಲಾಗಿರುತ್ತದೆ ಮತ್ತು ಹಣವು ನಿಜವಾಗಿ ಲಭ್ಯವಿದೆ ಮತ್ತು ಉದ್ದೇಶಗಳಿಗೆ ಅನ್ವಯಿಸುತ್ತದೆ ಎಂದು ಪೂರೈಸಲು ಸಾರ್ವಜನಿಕ ಖಾತೆಗಳ ಸಮಿತಿಯ ಕರ್ತವ್ಯವಾಗಿರುತ್ತದೆ. ವೆಚ್ಚವು ಅದನ್ನು ನಿಯಂತ್ರಿಸುವ ಅಧಿಕಾರಕ್ಕೆ ಅನುಗುಣವಾಗಿರುತ್ತದೆ. ಸಮರ್ಥ ಪ್ರಾಧಿಕಾರದಿಂದ ರಚಿಸಲಾದ ನಿಯಮಗಳ ಅಡಿಯಲ್ಲಿ ಈ ಪರವಾಗಿ ಮಾಡಲಾದ ನಿಬಂಧನೆಗಳಿಗೆ ಅನುಸಾರವಾಗಿ ಪ್ರತಿ ಮರು ವಿನಿಯೋಗವನ್ನು ಮಾಡಲಾಗಿರುತ್ತದೆ. ಸಮಿತಿಯು ಸಂಕ್ಷಿಪ್ತವಾಗಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ರವರ ವರದಿಯನ್ನು ವಿವರವಾಗಿ ಪರಿಶೀಲಿಸುತ್ತದೆ ಮತ್ತು ಅದರ ವರದಿಯನ್ನು ಜನರ ಸದನಕ್ಕೆ ಸಲ್ಲಿಸುತ್ತದೆ. ಇದರಿಂದ ಗಮನಕ್ಕೆ ಬಂದಿರುವ ಅಕ್ರಮಗಳನ್ನು ಚರ್ಚಿಸಿ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬಹುದು. ಈಗ ಬ್ಲಾಕ್ 2 ಯೂನಿಟ್ 5A ಇಂಡಿಯನ್ ಫೆಡರಲಿಸಂ ಲೆಜಿಸ್ಲೇಚರ್ ಬಗ್ಗೆ ತಿಳಿದುಕೊಂಡ ಇದುವರೆಗೂ ನಾವು ತಿಳಿದುಕೊಂಡ ವಿಷಯಗಳ ಸಾರಾಂಶ ಈ ಕೆಳಗಂಡಂತೆ ಇದೆ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗದ ಮೂಲಕ ಜನರ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯಲಾಗುತ್ತದೆ. ಭಾರತದಲ್ಲಿ ಕೇಂದ್ರ ಮಟ್ಟದ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯಲಾಗುತ್ತದೆ. ಭಾರತೀಯ ಸಂವಿಧಾನವು ದ್ವಿಸದಸ್ಯ ಸಂಸತ್ತಿಗೆ ಒದಗಿಸುತ್ತದೆ. ಇದು ರಾಷ್ಟ್ರಪತಿ ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆ ಎಂದು ಕರೆಯಲ್ಪಡುವ 2 ಸದನಗಳನ್ನು ಒಳಗೊಂಡಿದೆ. ಸಂಸತ್ತಿನ ಪ್ರತಿಯೊಂದು ಸದನವು ತನ್ನದೇ ಆದ ಅಧ್ಯಕ್ಷ, ಅಧಿಕಾರಿ ಮತ್ತು ಕಾರ್ಯದರ್ಶಿ ಸಿಬ್ಬಂದಿಯನ್ನು ಹೊಂದಿದೆ. ಸಂಸತ್ತು ಶಾಸಕಾಂಗ ಸಂಸ್ಥೆಯಾಗಿ ಹಣಕಾಸಿನ ಮೇಲೆ ನಿಯಂತ್ರಣವನ್ನು ಚಲಾಯಿಸುವುದು. ಕೆಳಮನೆಗೆ ಸರ್ಕಾರದ
ಹೊಣೆಗಾರಿಕೆಯನ್ನು ಖಚಿತಪಡಿಸುವುದು, ಮಸೂದೆಗಳ ಅಂಗೀಕಾರ ಇತ್ಯಾದಿಗಳಂತಹ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಇಲ್ಲಿಗೆ ಇಂದಿನ ನಮ್ಮ ವಿಷಯ ಯೂನಿಟ್ 5 ಇಂಡಿಯನ್ ಫೆಡರಲಿಸಂ ಲೆಜಿಸ್ಲೇಚರ್ ಸಂಚಿಕೆ ಮುಗಿದಿರುತ್ತದೆ. ಎಲ್ಲರಿಗೂ ನಮಸ್ಕಾರ.